ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11 ಕನ್ನಡ ಫಿನಾಲೆಗೆ ಒಂದೇ ವಾರ ಬಾಕಿ ಇದೆ. ನಿನ್ನೆಯಷ್ಟೇ ಗೌತಮಿ ಅವರು ಮನೆಯಿಂದ ಔಟ್ ಆಗಿದ್ದಾರೆ. ಇಂದಿನ ಸೂಪರ್ ಸಂಡೇ ಎಪಿಸೋಡ್ನಲ್ಲಿ ಭವ್ಯ ಹಾಗೂ ತ್ರಿವಿಕ್ರಮ್ ಅವರನ್ನ ಕಾಲೆಳೆದಿದ್ದಾರೆ. ಕಿಚ್ಚ ಸುದೀಪ್ ಬಿಗ್ ಬಾಸ್ ಮನೆಯಲ್ಲಿ ನಡೆದ ಆ ಪ್ರೇಮ ಕತೆ ಏನು ಎಂದು ಪ್ರಶ್ನೆ ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ದೊಡ್ಡ ಮನೆಯಲ್ಲಿ ಭವ್ಯ ಗೌಡ ತ್ರಿವಿಕ್ರಮ್ ಮಧ್ಯೆ ಒಂದು ಮಾತುಕತೆ ನಡೆಯುತ್ತಿತ್ತು. ಭವ್ಯ ಗೌಡ ಬಳಿ ತ್ರಿವಿಕ್ರಮ್ ಅವರು ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆಗ ಭವ್ಯ, ನೀವು ಗೆದ್ದು ಬಂದು ಕೇಳಿದ್ರೆ ನಾನು ಬಹುಶಃ ಒಪ್ಪಿಕೊಳ್ಳುತ್ತಿದ್ದೇನೋ. ನನ್ನ ಉತ್ತರ ಹೌದು ಅಂತಲೂ ಆಗಿರಬಹುದು, ಇಲ್ಲ ಅಂತಲೂ ಆಗಿರಬಹುದು ಎಂದಿದ್ದರು. ಇನ್ನು ಅಡುಗೆ ಮನೆಯಲ್ಲಿ ಭವ್ಯ ಗೌಡ ತ್ರಿವಿಕ್ರಮ್ ಅವರು ಇದ್ದರು. ಆಗ ಗೂಳ್ ಸುರೇಶ್ ಅಲ್ಲಿಗೆ ಎಂಟ್ರಿ ಕೊಟ್ಟು, ತ್ರಿವಿಕ್ರಮ್ ನಿನಗೆ ಪ್ರಪೋಸ್ ಮಾಡಿದ್ನಲ್ವಾ, ಏನ್ ಹೇಳ್ದೆ ಅಂತ ಕೇಳಿದ್ದಾರೆ. ಆಗ ಭವ್ಯ ಗೌಡ ಅವರು ಪ್ರಪೋಸ್ ಏನೂ ಇಲ್ಲ, ಇದನ್ನೆಲ್ಲ ಹೇಳ್ತಾರ ಅಂತ ಉತ್ತರ ಕೊಟ್ಟಿದ್ದಾರೆ. ಪ್ರಪೋಸ್ ಅಲ್ಲ, ಐ ಲವ್ ಯು ಅಂದ್ರು ಅಷ್ಟೇ ಅಂತ ಭವ್ಯ ಹೇಳಿದ್ದಾರೆ. ಹನುಮಂತ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ದೆ, ಈಗ ನಿನ್ನ ಮದ್ವೆನ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಆಗ ಭವ್ಯ ಗೌಡ ಅವರು ಇನ್ನು 3 ವರ್ಷ ಲೇಟ್ ಇದೆ ಎಂದು ಹೇಳಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇದೀಗ ಈ ಬಗ್ಗೆ ಸುದೀಪ್ ಅವರು ಚರ್ಚೆ ಮಾಡಿದ್ದಾರೆ. ಅದೇ ವೇಳೆ ರಜತ್ ಹಾಗೂ ಧನ್ರಾಜ್ ಸುದೀಪ್ ಅವರ ಕಾಲೆಳೆದಿದ್ದಾರೆ. ಮಾತ್ರವಲ್ಲ, ಸುದೀಪ್ ಅವರು ಕೂಡ ಸಖತ್ತಾಗಿ ನಕ್ಕಿದ್ದಾರೆ. ಭವ್ಯ ಅವರು ಗುಡ್ ವೈಬ್ ಕನೆಕ್ಷನ್ ಇದೆ ಎಂದಿದ್ದಾರೆ. ಅದಕ್ಕೆ ಸುದೀಪ್ ಅವರು ಗುಡ್ ವೈಫ್ ಅಂತ ಕಮೆಂಟ್ ಮಾಡಿದ್ದಾರೆ. ಆರಂಭದಲ್ಲಿ ಸ್ನೇಹಿತರಾಗಿದ್ದ ಭವ್ಯ ಗೌಡ ತ್ರಿವಿಕ್ರಮ್ ಮಧ್ಯೆ ಎಷ್ಟೋ ಸಲ ಜಗಳವೂ ಆಗಿದ್ದಿದೆ. ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದ ಗೌತಮಿ ಜಾಧವ್ ಈ ವಾರದ ಎಲಿಮಿನೇಷನ್ ನಲ್ಲಿ ದೊಡ್ಡ ಮನೆಯಿಂದ ಹೊರಗೆ ಬಂದಿದ್ದಾರೆ. ನಟಿ ಗೌತಮಿ ಜಾಧವ್ ಅವರಿಗೆ ಲಕ್ ಕೈ ಕೊಟ್ಟಿದ್ದು ಸೀರಿಯಲ್ ಸತ್ಯ ಆಟಕ್ಕೆ ಬ್ರೇಕ್ ಬಿದ್ದಿದೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿನಿಂದಲೂ ಗೌತಮಿ ಪಾಸಿಟಿವಿಟಿ ಅಂತಾನೆ ಹೆಚ್ಚು ಸದ್ದು ಮಾಡಿದ್ರು. ಮುಖವಾಡ ತೆಗೆದು ಆಟವಾಡಿ ಎಂಬ ಜನ ಸಂದೇಶ ಬಂದ ಬಳಿಕವೂ ಗೌತಮಿ ತನ್ನದ ಆಟವನ್ನ ಬಿಟ್ಕೊಡ್ಲಿಲ್ಲ. ಸ್ಟ್ರಾಂಗ್ ಸ್ಪರ್ಧಿಯಾಗಿ ಪೈಪೋಟಿ ನೀಡಿದ್ರು. ಸದಾ ಪಾಸಿಟಿವ್ ಆಗಿರ್ತೇನೆ, ಎಲ್ಲವನ್ನ ಪಾಸಿಟಿವ್ ಆಗಿಯೇ ತೆಗೆದುಕೊಳ್ಳುತ್ತೇನೆ ಎಂದು ಗೌತಮಿ ಜಾಧವ್ ಹೇಳಿದ್ದರು. ಹೆಚ್ಚಾಗಿ ಕಿರುಚಿ ಜಗಳವಾಡದಿದ್ರು ಟಾಸ್ಕ್ ಅಂತ ಬಂದ ಗೌತಮಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಎಲ್ಲರ ಜೊತೆ ಬೆರೆತು ಆಟವಾಡಿದ್ರು. ಗ್ರೂಪ್ ಕಟ್ಟಿಕೊಂಡಿದ್ದು ಕೆಲವರಿಗೆ ಇಷ್ಟವಾಗಲಿಲ್ಲ. ಗೌತಮಿ ಹೆಚ್ಚಿನ ಸಮಯವನ್ನ ಮಂಜು ಜೊತೆ ಕಳೆಯುತ್ತಿದ್ರು. ಇದೇ ಕಾರಣಕ್ಕೆ ಮನೆಯವರ ಟಾರ್ಗೆಟ್ ಆಗಿದ್ರು. ಎಲ್ಲರ ಕೆಂಗಣ್ಣಿಗೂ ಗುರಿಯಾಗಿದ್ರು. ಫಿನಾಲೆ ದಿನಗಳು ಹತ್ತಿರ ಬರುತ್ತಿದ್ದ ವೇಳೆ ಗೌತಮಿ ಈ ವಾರ ಎಲಿಮಿನೇಟ್ ಆಗಿದ್ದಾರೆ. ಫಿನಾಲೆ ವೀಕ್ ಮಿಸ್ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಬಿಗ್ ಬಾಸ್ 11ರ ಕಪ್ ಯಾರು ತಗೊಳ್ಬೇಕು, ಯಾರು ತಗೋತಾರೆ ಅಂತ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.